ಕಲ್ಮೇಶ್ವರ ರಥೋತ್ಸವ ಕಾರ್ಯಕ್ರಮ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ತಾವರಗೆರೆ ಗ್ರಾಮದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಕಲ್ಮೇಶ್ವರ ರಥೋತ್ಸವ ಕಾರ್ಯಕ್ರಮ ನಿಮಿತ್ತ ಸ್ವಾಮೀಜಿಗಳಿಂದ ಪ್ರವಚನಗಳನ್ನು ವಿಜೃಂಭಣೆಯಿಂದ ಜರುಗಿಸಲಾಯಿತು. ಈ ಸಂದರ್ಭದಲ್ಲಿ ನಿರ್ಗುಣಾನಂದ ಸ್ವಾಮೀಜಿ, ದಯಾನಂದ ಸ್ವಾಮೀಜಿ, MY ಲಕ್ಕಪ್ಪನವರ್, KS ಪುಟ್ಟಪ್ಪನವರ್, KB ಗುಡಿಹಾಳ್, ಸುಭಾಸ್, ಕಲ್ಲಪ್ಪ ಜಿನ್ನೂರ್, ಮಂಜುನಾಥ್, ಬಸವರಾಜ್ ಹುಲ್ಮನಿ, ಸಂಗಪ್ಪ ತಿಪ್ಪನ್ನವರ್, ಶಂಕರಪ್ಪ ತಿಪ್ಪನ್ನವರ್, ಶಿವಪ್ಪ ಕೊಡಲ್ಗಿ, ಕಲ್ಲವ್ವ ಗುಡಿಹಾಳ್ ಇನ್ನಿತರರು ಉಪಸ್ಥಿತರಿದ್ದರು. ಇಡೀ ಗ್ರಾಮದಲ್ಲಿ ಹಬ್ಬದ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ ವಿಚಾರಿಸೋಣ ಬನ್ನಿ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರುವಂಥ ಧಾರ್ಮಿಕತೆಗೆ ಮುಂದುವರೆದಿರುವಂತಹ ಈ ಒಂದು ಸುಸಂಸ್ಕೃತ ಗ್ರಾಮ ನಮ್ಮ ತಾವರಗೆರೆ ಗ್ರಾಮ. ಈ ತಾವರಗೆರೆ ಗ್ರಾಮದ ಐತಿಹಾಸಿಕವಾಗಿರುವಂತಹ ಶ್ರೀ ಕಲ್ಮೇಶ್ವರ ರಥೋತ್ಸವ ಪೂರ್ವಜರು ನಮ್ಮ ಎಲ್ಲ ಹಿರಿಯರ ಒಂದು ಆಜ್ಞೆಯ ಪ್ರಕಾರವಾಗಿ ಶತಮಾನ ದಿನಗಳಿಂದ ಈ ದೌಂದಣಿಗೆ ಒಂದು ನಿಮಿತ್ತವಾಗಿ ಕಲ್ಮೇಶ್ವರ ಜಾತ್ರಾ ರಥೋತ್ಸವ ಹಾಗೂ ನಾಳೆಯ ದಿನ ಅಕ್ಕ ಮಹಾದೇವಿ ರಥೋತ್ಸವ ನಡ್ಕೊಂಡು ಬಂದಿರುವಂತಹ ಪಾರಂಪರಿಕವಾಗಿರುವಂಥ ಇದೊಂದು ಹಬ್ಬ. ಇದು ಒಂದು ಇತಿಹಾಸ ಹೇಗಿದೆ ಅಂದರೆ ನಮ್ಮ ಕಲಘಟಗಿ ತಾಲೂಕಿನ ತಾವರಗೆರೆ ಗ್ರಾಮದ ಸುಕ್ಷೇತ್ರ ಕಲ್ಮೇಶ್ವರ ಇತಿಹಾಸ. ತಾವರಗೆರೆ ಶ್ರೀ ಕಲ್ಮೇಶ್ವರ ದೇವಸ್ಥಾನ, ಶ್ರೀ ಯಲವದಾಳ ಶ್ರೀ ಕಲ್ಮೇಶ್ವರ ದೇವರು ಹಾಗೂ ಬೀರವಳ್ಳಿ ಕಲ್ಮೇಶ್ವರ ದೇವರು, ಇಂದೂರ ಕಲ್ಮೇಶ್ವರ ದೇವರು ಅಂತ ಈಗ ಒಂದು ನಮ್ಮ ಹಿರಿಯರ ಒಂದು ಸಂಪ್ರದಾಯ ಪ್ರಕಾರ ಇವರೆಲ್ಲರೂ ಅಣ್ಣ ತಮ್ಮಂದಿರು ಅನ್ನುವಂಥ ಸಂಪ್ರದಾಯ. ಹಾಗೆ ನಾವು ಹೇಗೆ ಮಾಡ್ತೇವ್ರಿ ಅಂದ್ರೆ, ಮೊದಲನೇದಾಗಿ ಕಲ್ಮೇಶ್ವರ ದೇವಸ್ಥಾನ ಬೀರವಳ್ಳಿ ಗ್ರಾಮದ ಸುಕ್ಷೇತ್ರ, ಅಲ್ಲಿ ಕಲ್ಮೇಶ್ವರ ದೇವಸ್ಥಾನಕ್ಕೆ ತಾವರಗೆರೆ, ಯಲವದಾಳ ಇವೆಲ್ಲ ಕಲ್ಮೇಶ್ವರ ದೇವರ ಪಾಲಿಕೆ ಉತ್ಸವವನ್ನು ಮಾಡಿಕೊಂಡು ಅಲ್ಲಿ ಹೋಗಿ ಎಲ್ಲಿ ರಥೋತ್ಸವವನ್ನು ಮಾಡ್ತೀವಿ. ತದನಂತರ ನಮ್ಮ ಗ್ರಾಮದಲ್ಲಿ ರಥೋತ್ಸವ ನಡಿಬೇಕಾಗಿತ್ತು ಅಂದರೆ ಬೀರವಳ್ಳಿ ಕಲ್ಮೇಶ್ವರ ಹಾಗೂ ಯಲವದಾಳ ಕಲ್ಮೇಶ್ವರ ದೇವಸ್ಥಾನದ ಪಾಲಿಕೆ ಉತ್ಸವವನ್ನು ಮಾಡಿಕೊಂಡು ಬಂದು ವಿಜೃಂಭಣೆಯಿಂದ ಎಲ್ಲರೂ ಭಕ್ತಿಪೂರ್ವಕವಾಗಿ ವೇದಾಂತ ಮಹಾಸಭೆಯ ಒಂದು ಸಭೆಯನ್ನು ನಡೆಸಿ ಎಲ್ಲ ಗುರು ಹಿರಿಯರು, ಎಲ್ಲ ಯುವ ಮಿತ್ರರು, ಎಲ್ಲ ತಾಯಂದಿರ ಮುಖಾಂತರವಾಗಿ ನಾವು ಈ ಗ್ರಾಮದಲ್ಲಿ ರಥೋತ್ಸವವನ್ನು ಜರುಗಿಸ್ತೇವೆ. ಧನ್ಯವಾದ. ಶರಣಪ್ಪ ಮಡಿವಾಳ. ತಾವು ಎಷ್ಟು ವರ್ಷದಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ? ಶಾಲೆ ಆಯ್ತಂದ್ರಿಂದ ನಾವು ಅಧ್ಯಕ್ಷರಿದ್ದೀವಿ ಸರ್. ಇವತ್ತು ನಾವು ಅಧ್ಯಕ್ಷರಿದ್ದೀವಿ. ಆದರೆ ಏನೋ ನಾವು ಕಮಿಟಿಯಿಂದ ಮಾಡ್ಕೊಂಡಿದ್ದೀವಿ ಸರ್. ಗ್ರಾಮ ವತಿಯಿಂದ ಗ್ರಾಮದ ಕೂಡ ಕಟ್ಕೊಂಡು ನಾವು ಕಮಿಟಿ ವತಿಯಿಂದ ಅಂತ ಏನಿಲ್ಲ, ಗ್ರಾಮದವ್ರು ಕಟ್ಕೊಂಡು ನಾವು ಎಲ್ಲ ಕೆಲಸ ಮಾಡ್ತೀವಿ. ಕಮಿಟಿ ಅಂತ ಅಷ್ಟೇ ಇಲ್ಲ. ಕಮಿಟಿ ಒಂದು ಏನೋ ಒಂದು ಗೌರ್ಮೆಂಟ್ ಅನುದಾನ ತಗೊಳ್ಳೋ ಒಂದು ಉದ್ದೇಶದಿಂದ ಕಮಿಟಿ ಮಾಡಿದ್ವಿ. ಅದು ಇಂಥ ಧಾರ್ಮಿಕ ಕಾರ್ಯ ಬಂದಾಗ ಗ್ರಾಮದ ಗುರು ಕಟ್ಕೊಂಡು ನಾವು ಜಾತ್ರೆ ಆಯಿತು, ಒಂದು ಶ್ರಾವಣದಾಗ ಮಹಾನವಮಿದಾಗ ಒಂದು ಪುರಾಣ ಪ್ರವಚನ ಮಾಡಿ ವ್ಯವಸ್ಥೆ ಅಂತ ಊಟದ ವ್ಯವಸ್ಥೆ ಮಾಡಿದ್ರು. ಒಂದು ಗ್ರಾಮದವ್ರು ಕೂಡ ನಾವೆಲ್ಲರೂ ಕೂಡ ಮಾಡಿಕೊಂಡು ನಡೆಸ್ಕೊಳ್ತಾ ಬಂದಿದ್ದೇವೆ. ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಗುರು ಕಲ್ಮೇಶ್ವರರ ಪಾದಕ್ಕೂ ವಂದನೆಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣೀಯರಿಗೂ, ಗುರುವಂದಕ್ಕೂ ಮತ್ತು ಗುರು ಹಿರಿಯರಿಗೂ ಕೂಡ ನನ್ನ ವಂದನೆಗಳನ್ನು ಸಮರ್ಪಿಸಿಕೊಂಡು, ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದರೆ, ಪ್ರತಿ ವರ್ಷವೂ ಕೂಡ ಆ ಕಲ್ಮೇಶ್ವರ ಜಾತ್ರಾ ಮಹೋತ್ಸವದ ಒಂದು ಅಂಗವಾಗಿ, ಅಂದರೆ ಪ್ರತಿ ವರ್ಷವೂ ಈ ಒಂದು ದೌಂದುಣಿಯ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಹಿರಿಯರ ಸಂಪ್ರದಾಯದಂತೆ ಬೀರವಳ್ಳಿ ಕಲ್ಲಪ್ಪ ಮತ್ತು ಯಲವದಾಳದ ಕಲ್ಲಪ್ಪ, ತಾವರಗೆರೆ ಕಲ್ಲಪ್ಪ, ಅರಳಿಹೊಂಡದ ಶಿವಪ್ಪಯ್ಯ ಅಂತಕ್ಕಂಥ 4 ಮಂದಿ ಮಹಾತ್ಮರನ್ನು ಕರೆಸಿ ಈ ನಮ್ಮ ಗುರು ಹಿರಿಯರ ಸಂಪ್ರದಾಯವನ್ನು ಅಡಗಿಸದೆ ಸೂರ್ಯಚಂದ್ರರು ಇರುವವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಮತ್ತು ಗುರು ಆಜ್ಞೆಯ ಪ್ರಕಾರ
ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮ ಹಿರಿಯರ ಸಂಪ್ರದಾಯ. ಅದರಂತೆ ನಮ್ಮ ಪೀಳಿಗೆಗಳು ಕೂಡ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ತಾ ಹೋಗಲಿ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಒಂದು 5 ದಿವಸದ ಕಾರ್ಯಕ್ರಮವನ್ನು ನಡೆಸಿ ಇವತ್ತು ಕೊನೆಯ ದಿವಸದ ರಥೋತ್ಸವದಕ್ಕಿಂತ ಮುಂಚೆ ಒಂದು ಧರ್ಮ ಸಭೆಯನ್ನು ಮಾಡಿ ಮತ್ತು ರಥೋತ್ಸವವನ್ನು ಎಳೆಯುವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನಾಳೆಯ ದಿವಸ ಮಂಗಳವಾರ ದಿವಸ ಶ್ರೀ ವೀರವಿರಾಜ್ಞಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿಯ ರಥೋತ್ಸವವನ್ನು ನಡೆಸಿ ನಂತರ ಬುಧವಾರ ದಿವಸ ಕಡಬಿನ ಕಾಳಗ ಅಂತಕ್ಕಂಥದ್ದನ್ನು ಮಾಡಿ ಆವಾಗ ಮುಕ್ತಾಯಗೊಳಿಸಿ ಮತ್ತೆ ಮುಂದಕ್ಕೆ ಅದರ ಚೈತನ್ಯವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಮಂಗಲವನ್ನು ಮಾಡ್ತಾಯಿದ್ದೀವಿ. ನನಗೆ ಅನುಭವ ಇದ್ದಿರ್ತಕ್ಕಂಥದ್ದನ್ನು ಸ್ವಲ್ಪ ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡಿ ಮತ್ತು ಮುಂದಿನವರಿಗೆ ಅನುವು ಮಾಡಿಕೊಡ್ತಾ ಇದ್ದೇವೆ. ತಮ್ಮ ಹೆಸರು? ಚೆನ್ನಪ್ಪ ಗುಡಿಯಾಳ್ ಅಂತಕ್ಕಂಥ ನಮ್ಮ ಹೆಸರು. ನಾವು ಕಲ್ಮೇಶ್ವರ ದೇವರ ಪೂಜೆ ಮಾಡಕತ್ತಿದ್ರಿ. ನಮಗೂ ತಿಳಿದಿಲ್ಲ. ನಮ್ಮ ಅಪ್ಪರ ಕಾಲಿಂದನೂ ನಮ್ಮ ಗುರು ಹಿರಿಯರು ನಮಗೆಲ್ಲ ಆಶೀರ್ವಾದ ಮಾಡ್ಯಾರ. ಆ ಪ್ರಕಾರ ಅವ್ರು ಹೇಳಿದಂಗೆ ನಡ್ಕೊಂಡು ಹೋಗ್ತೀವಿ. ಆ ಸೇವಾವನ್ನು ಬಿಟ್ಟಿಲ್ಲ ನಾವು. ಎಲ್ಲ ಈ ಕಲ್ಮೇಶ್ವರ ದೇವರ ಜಾತ್ರಾ ಮಹೋತ್ಸವ ಸಲುವಾಗಿ ಎಲ್ಲ ವರ್ಷ ಪ್ರತಿ ವರ್ಷವೂ ತಪ್ಪದೆ ಈಗ ಸಾಂಪ್ರದಾಯದಿಂದಲೂ ಬಂದತ್ತೀವಿ. ಅದನ್ನು ಇಲ್ಲಿವರೆಗೂ ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ. ನಮಗೇನು ತೊಂದರೆ ಇಲ್ಲ. ನಮ್ಮೆಲ್ಲ ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ಎಲ್ಲ ದೇವರು ಕರೆಸ್ತಾರೆ. ಇಲ್ಲಿ ರಥೋತ್ಸವ ಮಾಡ್ತಾರೆ. ಎಲ್ಲ ನಾವು ನಮ್ಮ ಗುರು ಇರೋ ಆಶೀರ್ವಾದ ಐತಿ. ಅವರಿಂದ ನಾವು ಎಲ್ಲ ಪ್ರಸಾದ ದೇವ್ರ ಹೆಸರಲ್ಲಿ ನಾವು ಊಟ ಮಾಡ್ತೀವಿ. ಎದಕ್ಕೂ ನಮಗೇನು ಕಡಿಮೆ ಮಾಡಿಕೊಟ್ಟಿಲ್ಲ ಅವರು. ನಾನು 2 ಮಾತುಗಳನ್ನು ಮುಗಿಸಿ ನನ್ನ ಹೆಸರು ಸದ್ದಪ್ಪ ಪೂಜಾರ ಅರ್ಚಕರು, ಪೂಜೆ ಅರ್ಚಕರು. ಅದು ಒಳ್ಳೆಯ ಉತ್ತಮ ಸಮಯವನ್ನು ಪಡೆದಿದ್ದಾರೆ. ನನ್ನ ಜೀವನ ಸಾರ್ಥಕವಾಗಿದೆ. ಅದಕ್ಕೋಸ್ಕರವಾಗಿ ಮುಂದಿನ ಮಾಸದಲ್ಲಿ ಮಹಾಭಜನೆ ಮಾಡುವುದು, ಗಟ್ಟಿ ಮಾಸದಲ್ಲಿ ಮನವಾಡಲಿರುವುದು, ಮನವ ಮಾಸದಲ್ಲಿ ಮಂಗಲ ಸಂಗೀತ ಅನುಭವವಾಗಿರುವುದು ಎಲ್ಲರ ಕಡೆಗೆ ಚೌಡಿ ಅರ್ಥವನ್ನು ಮಾಡಿಕೊಳ್ಳಿ. ಗಟ್ಟಿ ಬೆಳೆಯಾಗಿದೆ. ನಮ್ಮ ಸ್ವರೂಪಜಿ ತೊಡಗ್ತಾ ಇದೆ. ಹಾಗೆ ಮನಸ್ಸು ಬಲಿಯವಾದ ಏನು ಮಾಡುವುದು ಮನಸ್ಸು ಮಸಿಗೆಯಾದ ಹಾಗಾಗಿದೆ. ಅಂತ ಮನಸ್ಸು ಬಲಿಯವಾದ ಏನು ಮಾಡಬೇಕಾದರೆ ಅದನ್ನು ಮಂಗಲ ಸಂಗೀತ ಶರೀರ ಅನುಭವಕ್ಕೆ ಒಂದು ಒಳ್ಳೆಯ ಮಹಾತ್ಮ ಕೇಳುವುದೇ ಇದಕ್ಕೆ ಬಹಳ ಚೆಂದ. ಕೇವಲ ಒಳ್ಳೆಯ ಒಳ್ಳೆಯ ಊಟೋಪಚಾರವನ್ನು ಮಾಡಿ ಜಾತ್ರೆ ಮಾಡುವುದು ಹೊರಗಟ್ಟೆ ಬಿಟ್ಟು ಒಳ್ಳೆಯ ಜಾತ್ರೆಗಳೇ ಆಗುವುದಿಲ್ಲ. ಮಹಾತ್ಮ ಚೇತನ ಸಮಾಸಗಳಿಗೆ ಘಟನೆ ಸ್ವಚ್ಛದ ಈಗ ನಾವು ಬಳಸಿಕೊಂಡಾಗ ನಮ್ಮ ಜೀವನ ನಮ್ಮ ಮನಸ್ಸು ಈ ಶಾಂತಿಗೆ ಬರ್ತದೆ. ಅದಕ್ಕೋಸ್ಕರವಾಗಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಹೋಗ್ತದೆ. ನಡೆದಿರತಕ್ಕಂಥ ಜಾತ್ರಾ ಮಹೋತ್ಸವ ಅದರಲ್ಲಿ ಬೆಳಗಿನ ಕಾರ್ಯಕ್ರಮ ಪ್ರವಚನ ಸೂಕ್ತ. ಆದರೆ ಎಲ್ಲ ಭಕ್ತರಲ್ಲಿ ಜಾಗೃತಿ ಅಂತಕ್ಕಂಥದ್ದು ಬೇಕು. ಮಹಾತ್ಮರೆಲ್ಲ ಕಳಿಸಿ ಧ್ರುವನ ಜಗದ್ಗುರು ಕಳಿಸಿ ಮುಂದಾತ್ಮನಿಲ್ಲ ಅಂತಂದರೆ ಅದು ಯಾರಿಗೆ ಸೋಲೆ ಆಗ್ತಕ್ಕಂಥದ್ದು. ಯಾಕಂದರೆ ಗ್ರಾಮದ ಶಿಸ್ತು, ಗ್ರಾಮದ
ಹಂತವಾಗಿ ನಮ್ಮೆಲ್ಲ ಇಲ್ಲಿ ಮಾರಾಟ ಮಾಡೋದು ಆ ವ್ಯವಸ್ಥೆ ಈಗ ವ್ಯವಸ್ಥೆ ಇದು ಮಾಡಿ ಗ್ರಾಮದ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಶಿವನಿಗೆ
ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕಿನ ಕೊನೆಯಂಚಿನ ಸಮೀಪದ ಹಳ್ಳಿ ತಾವರಗೇರಿ. ಈ ತಾವರಗೇರಿ ಅಂತಂದ್ರೆ ಇಲ್ಲೇ ಕಲ್ಯಾಣದ ಚಾಲುಕ್ಯರ ಕಾಲದೊಳಗೆ ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆಯೊಳಗೆ ಕೊಳ ಇತ್ತು. ಆ ಕೊಳದಲ್ಲಿ ತಾವರೆ ಹೂವುಗಳು ಬಹಳಷ್ಟು ಅರಳುತ್ತಿದ್ವು. ಅವುಗಳ ವ್ಯಾಪಾರದಿಂದ ಈ ಗ್ರಾಮದಲ್ಲಿ ಈ ಊರಿಗೆ ಹೆಸರು ಬಂತು ತಾವರೆ ಕೆರೆ ಅಂತ. ಮುಂದೆ ಅದೇ ತಾವರಗೇರಿಯ. ಇಲ್ಲಿ ನಾವು ನೋಡಬೇಕಾದ್ರೆ ಈ ತಾವರಗೇರಿ ಭಾಳ ಮಹತ್ವಪೂರ್ಣವಾಗಿರತಕ್ಕಂಥ ಇತಿಹಾಸವನ್ನು ಹೊಂದೈತಿ. ಇಲ್ಲಿ ಭಾಳಷ್ಟು ಐತಿಹಾಸಿಕ ಪರಂಪರೆ ಉಳಿಸ್ತಕ್ಕಂಥ ಕಾರ್ಯಕ್ರಮಗಳು ಅದಾವ. ಇಲ್ಲಿ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಈ ಗ್ರಾಮದ ಇತಿಹಾಸ ಹೇಳಲಿಕ್ಕೆ ಇಲ್ಲೊಂದು ಜಿಡ್ಡಿ ದಾರಿ ಅಂತೆ, ಜಿಡ್ಡಿ ದಾರಿ, ಜಿಡ್ಡಿ ಮನಿ, ಇವೆರಡೂ ಇತಿಹಾಸ ಭಾಳಷ್ಟು ಸೊಗಸಾಗಿವೆ. ಜಿಡ್ಡಿ ದಾರಿ ಅಂದರೆ ಯುದ್ಧದಲ್ಲಿ ಪ್ರವೇಕ್ತವಾಗಿ ವಿಶೇಷವಾಗಿ ಗೌಪ್ಯವಾಗಿ ಹೋಗ್ತಕ್ಕಂಥ ಸ್ಥಳ, ಅದು ಜಿಡ್ಡಿ ದಾರಿ. ಇದರ ಜೊತೆಗೆ ಜಿಡ್ಡಿ ಮನಿ ಅಂದರೆ ಯುದ್ಧದ ವಸ್ತುಗಳನ್ನು ಸಂಗ್ರಹ ಮಾಡಿ ಅದರ ಮುಖಾಂತರ ಇವರು ಯುದ್ಧಕ್ಕೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ ಅಲ್ಲಿತ್ತು. ಇವೆಲ್ಲ ಈಗ ಏನು ಹೇಳ್ತೈತೆ ಅಂದರೆ ಈ ಗ್ರಾಮದ ಇತಿಹಾಸವನ್ನು ಹೇಳಲಿಕ್ಕೆ ಬಹಳಷ್ಟು ಪೂರಕವಾಗಿರ್ತಕ್ಕಂಥ ಅಂಶಗಳು. ಇದರ ಜೊತೆಗೆ ಇಲ್ಲಿ ಕಲ್ಮೇಶ್ವರ ದೇವರ ಜಾತ್ರೆ ಭಾಳಷ್ಟು ವೈಭವದಿಂದ ನಡೀತಿತ್ತು. ಈ 1947 ಈ ಕಲ್ಮೇಶ್ವರ ದೇವಸ್ಥಾನಕ್ಕೆ ಇಲ್ಲೇ ಒಂದು ದೊಡ್ಡ ತೇರನ್ನು ಕಟ್ಟಿಸಿಕೊಟ್ರು ಹಿಂದಿನ ಹಿರಿಯರು. ಆ ತೇರು ಇವತ್ತು ನಿಜವಾಗಲೂ ಇಲ್ಲಿ ಐತಿಹಾಸಿಕ ಪರಂಪರೆಯನ್ನು ಹೇಳ್ತದೆ. ಬ್ರಿಟಿಷ್ ಕಾಲದೊಳಗೆ ತೇಗಿನ ಕಟ್ಟಿಗೆಯಿಂದ ತಯಾರು ಮಾಡಿರ್ತಕ್ಕಂಥ ಈ ತೇರು ಇವತ್ತಿಗೂ ಹೊಸ ತೇರಿಗಿಂತ ನುಣುಪಾಗಿ ಅದು ಕಾಣ್ಬರ್ತಾ ಇದೆ. ಇಂಥ ಒಂದು ಮಹತ್ವವನ್ನು ಹೊಂದಿರತಕ್ಕಂಥ ತಾವರಗೇರಿ. ಈ ತಾವರಗೇರಿಯಲ್ಲಿ ಬಹಳಷ್ಟು ಕಲಾವಿದರದಾರ, ಬಹಳಷ್ಟು ಅಭಿಮಾನಿಗಳಿದ್ದಾರೆ, ಬಹಳಷ್ಟು ಸಾಹಸಮಯ ಜೀವನವನ್ನು ನಡೆಸ್ತಕ್ಕಂಥವರಿದ್ದಾರೆ, ಕುಸ್ತಿಪಟುಗಳು ಅದಾರ, ಕಲಾವಿದರಾಗಿರ್ತಕ್ಕಂಥವ್ರು ಅದಾರ, ರಂಗ ಕಲಾವಿದರಾಗಿರ್ತಕ್ಕಂಥ ಅದಾರ. ಉದಾಹರಣೆಗೆ ನಿಮಗೆ ಈಗ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಇಲ್ಲೇ ಗುರುಸಂಗಪ್ಪ ಅಂತಕ್ಕಂಥವರು ಮುದ್ಗಿ, ಇವರು ಭಾಳ ಸುಂದರವಾಗಿರ್ತಕ್ಕಂಥ ಆಖ್ಯಾನವನ್ನು ಮಾಡ್ತಾರೆ. ಆಖ್ಯಾನ ಅಂದರೆ ಈ ದೊಡ್ಡಾಟ. ಅವರು ದೊಡ್ಡಾಟದ ಕಲೆಗಾರರು ಹೌದು, ಮತ್ತು ಅದರ ಜೊತೆಗೆ ಭಜನಾ ಸಂಘದ ಅಧ್ಯಕ್ಷರು ಹೌದು. ಇದರ ಜೊತೆಗೆ ಭಾಳಷ್ಟು ಒಳ್ಳೆಯ ಕಾಯಕವನ್ನು ಮಾಡಿ ಸಮಾಜ ಸುಧಾರಣೆಯಾಗಿ ಶ್ರಮಿಸ್ತಕ್ಕಂಥವ್ರು. ಇಂಥವರನ್ನು ನಾವು ಹುಡುಕೊಂತಂದ್ರೆ ಭಾಳಷ್ಟು ಜನ ಅದ. ಇದರೊಳಗೆ ಈಗಿರ್ತಕ್ಕಂಥ ಆ ವಯೋವೃದ್ಧ ವ್ಯಕ್ತಿ ಈ ಸಮಾಜದಲ್ಲಿ ಇವತ್ತು ಎದ್ದು ಕಾಣ್ತಕ್ಕಂಥವ್ರು. ಇದರ ಜೊತೆಗೆ ಈ ನಮ್ಮ ಯಲುವಧಾಳ ಗ್ರಾಮ, ಬೀರವಳ್ಳಿ ಗ್ರಾಮ, ತಾವರಗೇರಿ ಗ್ರಾಮ ಇವೆಲ್ಲ ಸಹೋದರರಿದ್ದಾರೆ, ದೇವರ ಸಹೋದರರು. ಅದರ ಜೊತೆಗೆ ನಡ್ಕೊಳ್ತಕ್ಕಂಥವರು ಸಹೋದರರಾಗ್ಯಾರ. ಇದು ಕಾರಣ ಅಂತಂದ್ರೆ ಈ ಗ್ರಾಮದ ದೇವರು ತಾವರಗೇರಿ ಶ್ರೀ ಕಲ್ಮೇಶ್ವರ ದೇವರು, ಯಲುವಧಾಳದ ಶ್ರೀ ಕಲ್ಮೇಶ್ವರ ದೇವರು, ಬೀರವಳ್ಳಿಯ ಶ್ರೀ ಕಲ್ಮೇಶ್ವರ ದೇವರು, ಇವರು ಹಂತ ಹಂತವಾಗಿ ಜಾತ್ರೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಪ್ರಸಂಗ. ನಿಜವಾಗಲೂ ಇದು ಯುಗಾದಿ ಆದಮೇಲೆ ನಮ್ಮ ಯಲುವಧಾಳ ಕಲ್ಮೇಶ್ವರನ ದೇವರನ್ನ ತೆಗೆದು ಹೊರಗೆ ಹಾಕಿ ಅದು ಯುಗಾದಿಯಾದ 5 ದಿವಸಕ್ಕೆ ಆ ಒಂದು ಜಾತ್ರೆಯನ್ನು ಮಾಡ್ತಾರೆ. ಅದರ ನಂತರ ಇಲ್ಲಿ ಅದು ಆದಮೇಲೆ ದವನದುಳಿ ಆಸುಪಾಸು ಅಂದರೆ ಸುತ್ತಮುತ್ತ ಸ್ವಲ್ಪ ಇರುವಂಥ ವೇಳೆಯೊಳಗೆ ಇಲ್ಲಿ ಈ ತಾವರಗೇರಿ ಜಾತ್ರೆಯನ್ನು ಮಾಡ್ತಕ್ಕಂಥದ್ದು. ಇದಾದಮೇಲೆ 8 ದಿವಸಕ್ಕೆ ಇಲ್ಲೇ ಬೀರವಳ್ಳಿ ಜಾತ್ರೆ. ಇದು ಭಾಳ ಪ್ರಸಿದ್ಧ ಜಾತ್ರೆ. ಇದು ವಿಶ್ವವಿಖ್ಯಾತ, ಇದು ದಾಖಲೆ ಹೊಂದಿರತಕ್ಕಂತಹದ್ದು. ಗಿನ್ನೀಸ್ ದಾಖಲೆಯ ಹೊಸ್ತಿಲಲ್ಲಿ ಹೋಗಿ ನಿಂತಿರ್ತಕ್ಕಂಥ ಜಾತ್ರೆ ಬೀರವಳ್ಳಿ ಕೆಂಡದೋಕಳಿ ಜಾತ್ರೆ. ಈ ಕೆಂಡದೋಕಳಿ ಜಾತ್ರೆ ಇವತ್ತು ನಿಜವಾಗಲೂ ನಮ್ಮಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿದೆ. ಈ ಗಿನ್ನೀಸ್ ದಾಖಲೆ ಜೊತೆಗೆ ಈಗ ನಮ್ಮ ಗುಜರಾತದಲ್ಲಿ ಇರ್ತಕ್ಕಂಥ ಬುಕ್ಲೆಟ್ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಇದನ್ನು ನಾವು ಕಾಣಬಹುದು. ಇದರ ಜೊತೆಯಾಗಿ ಸಾಕಷ್ಟು ಜನ ಇಲ್ಲೇ ತಾವರಗೇರಿ, ಯಲುವಧಾಳ, ಬೀರವಳ್ಳಿ ಇವೆಲ್ಲ ಗ್ರಾಮಗಳ ಜಾತ್ರೆಗಳಿಗೆ ನಾವು ತಂಡೋಪತಂಡವಾಗಿ ಬಂದು ಈ ಜಾತ್ರೆಗೆ ಮೆರಗತಕ್ಕಂಥದ್ದು ಅದ. ತಾಯಂದಿರು ಇಲ್ಲಿ ಒಂದು ಮಾತು ಹೇಳ್ತಿದ್ರೆ ಏನಂತಂದ್ರೆ ವಿಶೇಷವಾಗಿ ಭಾಳಷ್ಟು ಜಾತ್ರೆಗಳು ನಡೀತಾವೆ, ಹೆಣ್ಮಕ್ಳಿಗೆ ಅವಕಾಶನೇ ಕೊಟ್ಟಿಲ್ಲ. ಅದು ಯಾಕೆ ಅನ್ನೋದು ನಮಗೂ ತಿಳಿದಿದ್ದಿಲ್ಲ. ಆದರೆ ಇವತ್ತು ಏನಾಗೈತೆ ಅಂದರೆ ಈ ಎರಡೂ ಗ್ರಾಮದೊಳಗೆ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡ್ಯಾರ ತಾಯಂದಿರಿಗೆ. ಈ ಗ್ರಾಮದ ಹಿರಿಯರು ಏನು ಕೊಟ್ಟಾರ ಅಂತಂದ್ರೆ ಶ್ರೀ ಕಲ್ಮೇಶ್ವರ ಜಾತ್ರೆ ಸೋಮವಾರ ನಡೀತಿರ್ತೈತೆ ಯಾವಾಗಲೂ ನಮ್ಮಲ್ಲೇ. ಆ ಸೋಮವಾರ ದಿವಸ ಪುರುಷರು ನಾ ಮುಂದೆ ತಾ ಮುಂದೆ ಅಂತ ಹೋಗಿ ತೇರನ್ನು ಎಳಿತಾರೆ. ಎಷ್ಟು ಸಂತೋಷದಿಂದ ವೈಭವದಿಂದ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕಲ್ಲಪ್ಪ ಜಿನ್ನೂರವರಾಗಲಿ ಅಥವಾ ಮಹಾದೇವ ಪಲಕಟ್ನವರಾಗಲಿ ಅಥವಾ ಇನ್ನೂ ಕೆಲವೊಂದಿಷ್ಟು ಸದಸ್ಯರದಾರ, ಇವರೆಲ್ಲರೂ ಏನು ಮಾಡ್ತಾರಂದ್ರೆ ಭಾಳಷ್ಟು ಜನರನ್ನು ಕಂಟ್ರೋಲ್ ಮಾಡಿ ಆ ಕಂಟ್ರೋಲ್ ಮುಖಾಂತರ ತೇರನ್ನು ಎಳೆಯಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾರೆ. ಇದು ಮೊದಲನೇ ದಿವಸ ಪುರುಷರಿಗೆ ಸಿಕ್ಕ ಅಭಿಮಾನ. ಇನ್ನು ಎರಡನೇ ದಿವಸ ಮಾರನೇ ದಿವಸ
ಇಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳಿಗಾಗಿ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕೊಡುಗೆ ಅದೇನಂತಂದ್ರೆ ಅಕ್ಕ ಮಹಾದೇವಿ ತೇರು. ಆ ಅಕ್ಕ ಮಹಾದೇವಿ ತೇರು ಎಳಿಬೇಕಾದ್ರೆ ಯಾರೂ ಪುತ್ರರು ಯಾರೂ ಪುರುಷರು ಅದರಲ್ಲಿ ಭಾಗವಹಿಸುವಂತಿಲ್ಲ. ತಾವೇ ಸ್ವತಃ ಹೆಣ್ಣು ಮಕ್ಕಳೇ ತೇರನ್ನು ಎಳಿಬೇಕು, ಹೆಣ್ಣು ಮಕ್ಕಳೇ ತೇರನ್ನು ತಯಾರು ಮಾಡ್ಕೋಬೇಕು. ಅದರಿಂದ ಅವರು ಜಗ್ಗಿ ಎಷ್ಟೊತ್ತು ಆಗ್ತೈತಿ ಅಷ್ಟು ಸಾಧ್ಯ ಆದಷ್ಟು ತೇರನ್ನು ಎಳೆದು ಅವರು ಅಲ್ಲೇ ಅಕ್ಕ ಮಹಾದೇವಿ ಮಾತಾಕಿ ಜೈ ಅಂತೇಳಿ ಘೋಷಣೆಯನ್ನು ಕೂಗ್ತಾರೆ. ಇದೆಲ್ಲ ನೋಡಿದರೆ ಇಲ್ಲಿ ಪುರುಷರಿಂದ ಸ್ತ್ರೀಯರಿಗೂ ಕೂಡ ಸಹಕಾರ, ಅವ್ರ ಜೊತೆಗೆ ಸಹಕಾರ ಸಹಾಯ ಐತಿ ಅಂತಕ್ಕಂಥ ವಿಚಾರವನ್ನು ನೋಡಿ ಇದು ಸಮಪಾಲು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ಇದ್ರ ಜೊತೆಗೆ ಸಾಕಷ್ಟು ಜನ ಅದರ. ಈ ಸಾಕಷ್ಟು ಜನರ ಜೊತೆಗೆ ಇವೆಲ್ಲ ನಾವು ನೋಡ್ಬೇಕಂತಂದ್ರೆ ಇಲ್ಲಿ ಕಲ್ಮೇಶ್ವರ ಜಾತ್ರೆ ವೈಭವಪೂರ್ಣ ಆಗಿರತಕ್ಕಂಥದ್ದು ಅಂತ ಹೇಳಲಿಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಇಲ್ಲಿ ಈ ಗ್ರಾಮದಲ್ಲಿ ತೇರಿನ ಜಾತ್ರೆ ನಡೀತೈತಿ. ಈ ಜಾತ್ರೆಗೆ ಭಾಳಷ್ಟು ಅಧಿಕಾರಿಗಳು ಬರ್ತಾರೆ, ಭಾಳಷ್ಟು ಹಿರಿಯರು ಬರ್ತಾರೆ, ಪೂಜ್ಯರು ಬರ್ತಾರೆ. ಇವರೆಲ್ಲ ಬಂದು ಈ ಜಾತ್ರೆ ನಡೆಸಿಕೊಡ್ಲಿಕ್ಕೆ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿ ಇನ್ನು ಇದರ ಜೊತೆಗೆ ನಾನು ಒಬ್ಬ ಇತಿಹಾಸ ಉಪನ್ಯಾಸಕ. ನಾನು ಇದೇ ಗ್ರಾಮದ ಶಾಲೆಯಲ್ಲಿ ಓದೇನಿ. ಜನನ ಇಲ್ಲೇ ಪಕ್ಕದವರು ಎಲ್ಲೋದು ಅಂತದ್ದು. ಅದಕ್ಕೆ ನನ್ನ ಹೆಸರು ಹೆಣ್ಮಕ್ಳ ಹೆಸರು ಕೇಳಿದ್ರು ಏನು ಹೇಳ್ತಾರೆ, ಅದು ಬಾಳೆ ಕಟ್ಟಿನ ಸಾರ, ಕರಿಬೇವು ಸಾರ, ಹೀಗೆ ಏನೇನು ಹೇಳ್ತಾರೆ ಭಾಳ. ಈಗ ನಾ ಹೇಳ್ತೀನಿ, ಕರ್ನಾಟಕ ರಾಜ್ಯದ ಗಂಡು ಮೆಟ್ಟಿನ ಸ್ಥಳ ಸರಸ್ವತಿ ನೆಲೆದಾಡುವ ಧಾರವಾಡ ಜಿಲ್ಲೆ ಭತ್ತದ ಕಣಜವೆಂದೇ ಪ್ರಸಿದ್ಧವಾದ ಬಣ್ಣದ ತೊಟ್ಟಿಲಿಗೆ ಹೆಸರಾದ ಕಲಘಟಗಿ ತಾಲೂಕಿನ ಜುಳು ಜುಳು ಹರಿಯುವ ಬೇಡತಿ ದಳದ ಮೇಲೆ ಸಾಣಿ ಹಳ್ಳದ ದಂಡೆ ಮೇಲೆ ನೆಲೆಗೊಂಡ ತಾವರಗೇರಿ ಗ್ರಾಮದ ಪಕ್ಕದಲ್ಲಿರುವ ಯಲವನಾಳದ ಮಾತೋಶ್ರೀ ಬಸವ್ವ ತಂದೆ ಚನ್ನಬಸಪ್ಪ ಮಲ್ಲಿಗವಾಡ ಇವರ ತೃತೀಯ ಪುತ್ರ ಪ್ರೊಫೆಸರ್ KC ಮಲ್ಲಿಗವಾಡ ಊರು ಕಲ್ಲಪ್ಪ ಚನ್ನಬಸಪ್ಪ ಮಲ್ಲಿಗವಾಡ ನಿವೃತ್ತ ಪ್ರಾಚಾರ್ಯ. ಧನ್ಯವಾದ. ಗ್ರಾಮದ ಎಲ್ಲ ನನ್ನ ಹಿರಿಯರ ಗ್ರಾಮದಾದಂಥ ಕಲ್ಲಪ್ಪ ಪಕ್ಕೀರಪ್ಪ ಪುಟ್ಟಪ್ಪನವರು, ಹಾಗೂ ನೆಲಪ್ಪ ಹಡಪದವರು, ಮತ್ತು ಸಿಕ್ಕಪ್ಪ ದ್ಯಾಪ್ನವ್ರು, ಬಸವರಾಜ ದೊಡ್ಡಮನಿ ಎಲ್ಲ ಕುಡ್ಕೊಂಡು ಇವತ್ತು ನಮ್ಮ ತಾವರಗಿರಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಹಿಂದೆ ಪುರಾತನ ಕಾಲದಿಂದ 1950ರಿಂದ ಇವಾಗನ ಗಡ್ಡಿ ತೇರ ರೆಡಿಗಿದ್ದು ನಮ್ಮ ಬಡಿಯಾರ ಅಂಚಿಟಿಗೆ ಬಡಿಯಾರ ರೆಡಿ ಮಾಡಿದ್ರು ಗಡ್ಡಿ ತೇರು. ಅವತ್ತಿಂದ ದೊಡ್ಡ ನಮ್ಮ ಹಿರಿಯರ ಕಾಲದಿಂದ ನಡೆದುಕೊಂಡು ಬಂದಂಥ ಈ ತಾವರಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ರಥವನ್ನು ತೇರನ್ನು ಎಳ್ಕೊತ ಬಂದಂಥ ಎಲ್ಲ ಗ್ರಾಮದವರು ಯುವಕರು ಸಹಿತ ಇಲ್ಲಿವರೆಗೂ ಅದನ್ನು ತೇರನ್ನು ಎಳ್ಕೊಂಡು ಬಂದಿರ್ತಾರೆ. ಮತ್ತು ಕರಡಿ ಮಜಲು, ಡೊಳ್ಳಿನ ಮಜಲು ಮತ್ತು ಭಜನಿ ಎಲ್ಲ ಹಚ್ಕೊಂಡು ಒಳ್ಳೆ ವಿಜೃಂಭಣೆಯಿಂದ ತೇರು ಸಾಗುತ್ತಾ ವರ್ಷ ಮಾರ್ಚ್ 13 ಅಥವಾ 14ನೇ ತಾರೀಕಿನಲ್ಲಿ 2ನೇ ತಾರೀಕಿನಲ್ಲಿ ಇದೇ ರೀತಿ ವರ್ಷ ವಿಜೃಂಭಣೆಯಿಂದ ಮತ್ತು ಹಿಂದೆ ಹಿರಿಯೋರ್ಕಿಂತ ಕಾಲಕ್ಕಿಂತನೂ ಈ ಹೆಚ್ಚಿನ ರೀತಿಯಲ್ಲಿ ಇಟ್ಕೊಂಡು ನಾವು ತೇರು ಎಳ್ಕೊತ ಬಂದೀವಿ. ಎಲ್ಲ ನಮ್ಮ ತಾವರಿ ಗ್ರಾಮದ ಹಿರಿಯರು ಈಗಿನ ಪೀಳಿಗೆ ತನೂ ಮಾಡ್ಕೊತ ಬಂದೇವಿ. ಯಾಕಂದ್ರೆ ಪುರಾತನ ಕಾಲದ್ದು ಅದು 1950ರ ತೇರಾಗಿದ್ದು ಗಡ್ಡಿ ತೇರು. ನಮ್ಮ ಅಂಚಿಡಿ ಗ್ರಾಮದಿಂದ ಬಡಿಗಾರ ತಯಾರು ಮಾಡಿದಂಥ ತೇರದ ಆಗಿನ ಕಾಲದೊಳಗೆ ನಾವು ಅಪ್ಪರಿದ್ದ ಕಾಲದೊಳಗೆ ತಯಾರಾಗಿದ್ದ ತೇರದ. ಈಗ ಇಂಥ ತೇರು ಎಲ್ಲಿ ನಮ್ಮ ಇಂಥ ಇಷ್ಟು ಮಾಡಲ್ ತೇರು ಎಲ್ಲಿ ಸಿಗೋಂಗಿಲ್ಲ. ಆ ರೀತಿ ತಯಾರು ಮಾಡೋದಂಥ ಅವ್ರ ತೇರು ಈಗಿನ ಕಾಲವರೆಗೂ ನಾವೆಲ್ಲ ನಡೆಸ್ಕೊಂಡು ಬಂದಂಥ ತೇರು ಎಳ್ಕೊಂಡು ಇವತ್ತಿಂದ ವಿಜೃಂಭಣೆಯಿಂದ ತೇರು ಎಳೆಯಾಗತ್ತೀವಿ. ಕಲ್ಲಪ್ಪ ಪಕ್ಕೀರಪ್ಪ ಪುಟ್ಟಪ್ಪನವರು. Dharwadkar Lawn Function Hall, perfect selection for a lifetime relation. Dharwadkar Lawn Hall,
good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.